ನಾವಿವತ್ತು ಈ ಕಾಂಗ್ರೆಸ್ ಪಕ್ಷದ ರಾಜಕೀಯ ಚಿಹ್ನೆ ಹಾಗೆ ರಾಜಕೀಯ ಬಾವುಟದ ಹಿಂದೆ ಅಡಗಿರುವಂತಹ ಕೆಲವೊಂದಷ್ಟು ರಾಜಕೀಯ ಮರ್ಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಮೊದಲು ಕಾಂಗ್ರೆಸ್ ಪಕ್ಷದ ರಾಜಕೀಯ ಚಿಹ್ನೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತದ ಚುನಾವಣಾ ಆಯೋಗದ ಚುನಾವಣೆಯ ನೀತಿ ನಿಯಮಗಳು ಏನು ಹೇಳುತ್ತೆ? ಚುನಾವಣೆಯ ದಿನದಂದು ಮತದಾನ ನಡೆಯುವಂತಹ ಸ್ಥಳದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ರಾಜಕೀಯ ಪಕ್ಷಗಳ ರಾಜಕೀಯ ಚಿಹ್ನೆಗಳು ಯಾವುದೇ ಕಾರಣಕ್ಕೂ ಮತದಾರರ ಕಣ್ಣಿಗೆ ಕಾಣಬಾರದು ಅಂತ ಹೇಳುತ್ತೆ. ಹಾಗಾಗಿ ಚುನಾವಣಾ ಅಧಿಕಾರಿಗಳು ಏನ್ ಮಾಡ್ತಾರೆ? ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ರಾಜಕೀಯ ಪಕ್ಷಗಳ ರಾಜಕೀಯ ಚಿಹ್ನೆಗಳು ಸುತ್ತಮುತ್ತ ಏನಾದರೂ ಕಂಡು ಬಂದಲ್ಲಿ ಅವುಗಳ ಮೇಲೆ ಬಣ್ಣ ಬಳಿದು ಅಥವಾ ಪೇಪರ್ ಅಂಟಾಕಿ ಅವುಗಳನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ, ಮತದಾರರ ಕಣ್ಣಿಗೆ ಕಾಣದ ಹಾಗೆ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಒಂದು ಶಾಲೆಯಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದೇ ಶಾಲೆಯ ಗೋಡೆಯ ಮೇಲೆ ರಾಷ್ಟ್ರೀಯ ಪುಷ್ಪ ಕಮಲ ಅಂತ ತಾವರೆ ಹೂವಿನ ಚಿತ್ರವನ್ನ ಬರ್ತಿರ್ತಾರೆ. ಏನ್ ಹೇಳಿ? ತಾವರೆ ಹೂವಿನ ಚಿತ್ರವನ್ನ. ಚುನಾವಣಾ ಅಧಿಕಾರಿಗಳು ಅದನ್ನೂ ಸಹ ಬಿಡೋದಿಲ್ಲ, ರಾಷ್ಟ್ರೀಯ ಪುಷ್ಪ ಅಂತ. ಆ ರಾಷ್ಟ್ರೀಯ ಪುಷ್ಪ ಕಮಲವನ್ನು ಸಹ ಒಂದು ರಾಜಕೀಯ ಪಕ್ಷದ ಚಿಹ್ನೆ ಅಂತ ಗುರುತಿಸಿ ಅದರ ಮೇಲೆ ಪೇಪರ್ ಅಂಟಾಕೋ ಅಥವಾ ಅದ್ರ ಮೇಲೆ ಬಣ್ಣ ಬಳಿದು ಅದನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ, ಮತದಾರರ ಕಣ್ಣಿಗೆ ಕಾಣದ ಹಾಗೆ. ಚುನಾವಣಾ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಮಾಡ್ತಾರೆ? ಅಂತಿಮ ಕ್ಷಣದಲ್ಲಿ, ಏನೇಳಿ ಅಂತಿಮ ಕ್ಷಣದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ ಅಥವಾ ಅಭ್ಯರ್ಥಿ ಕಡೆಯವರು, ಅಭ್ಯರ್ಥಿ ಪರ ಇರುವಂತವರು ಮತದಾರರ ಮನಸ್ಸನ್ನ ಬದಲಾಯಿಸಿ, ಹೇಳಿ, ಮತದಾರರ ಮನಸ್ಸನ್ನ ಬದಲಾಯಿಸಿ ತಮ್ಮ ಪಕ್ಷದ ಕಡೆಗೆ ಮತವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡಬಹುದು ಅಂತ ತಿಳಿದು ಚುನಾವಣಾ ನಿಯಮಗಳ ಪ್ರಕಾರವಾಗೇನೆ ಅವುಗಳನ್ನ ಸಂಪೂರ್ಣವಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಇವಾಗ ವಿಷಯ ಇರೋದಿಲ್ಲೇನೆ. ಇದು ಯಾವ ಗುರುತು? ಹಸ್ತದ ಗುರುತು. ಹಸ್ತ ಯಾವ ಪಕ್ಷದ ಗುರುತು? ಹಸ್ತ ಕಾಂಗ್ರೆಸ್ ಪಕ್ಷದ ಗುರುತು. ಈ ಹಸ್ತವನ್ನ ತೋರಿಸಿ ಈ ಹಸ್ತಕ್ಕೆ ಮತವನ್ನ ಹಾಕಿ ಅಂತ ಕೇಳ್ಬೋದು ತಾನೆ? ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ಇದಕ್ಕೆ ಮತವನ್ನ ಹಾಕಿ, ಇದಕ್ಕೆ ಮತವನ್ನ ಹಾಕಿ ಅಂತ ಹಳ್ಳಿಗಳ ಕಡೆ ಕೇಳ್ಬೋದಲ್ವಾ? ಇದನ್ನ ತೋರಿಸಿ ಮತ ಹಾಕಿ ಅಂತ. ನಾನು ನನ್ನ ಕಣ್ಣಿನಿಂದನೇ ನೋಡಿದ್ದೀನಿ, ನನಗೆ ಕೇಳಿದರೆ, ಶೆಟ್ರೆ ಇದಕ್ಕೆ ಈ ಬಾರಿ ಇದೊಂದು ಟೈಮ್ ಇದಕ್ಕೆ ಮತ ಹಾಕ್ಬಿಡ್ತೀರಾ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಮಾಡುವಂತಹದ್ದು ತಪ್ಪು ತಾನೆ? ಈ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು ತಪ್ಪು ತಾನೆ? ಹಸ್ತ ಬಳಕೆಯನ್ನು ಮಾಡುವಂತಹ ತಪ್ಪು ತಾನೆ? ನಾನೇ ಉದ್ದೇಶಪೂರ್ವಕವಾಗಿನೇ ಕಮಲದ ಚಿತ್ರ ಇರುವಂತಹ ಟೀ ಶರ್ಟ್ ಹಾಕೊಂಡು ಒಂದು ಕಮಲದ ಹೂವನ್ನ ತೆಗೆದುಕೊಂಡು ಹೋಗಿದ್ದೀನಿ. ಕಮಲದ ಚಿತ್ರ ಹಾಕಿಕೊಂಡಿರುವಂತಹ ಟೀ ಶರ್ಟ್ ಸಹ ಒಳಗಡೆಗೆ ಬಿಡ್ಲಿಲ್ಲ, ಕಮಲವನ್ನು ಸಹ ಒಳಗಡೆಗೆ ಬಿಡ್ಲಿಲ್ಲ ಚುನಾವಣಾ ಅಧಿಕಾರಿಗಳು. ಆದ್ರೆ ಈ ಕೈನ ಹೇಗ್ ಬಿಡ್ತಾರೆ? ಈ ಕೈನೇನು ಮಾಡ್ತಾರೆ? ಕಾಂಗ್ರೆಸ್ನವರು ಎಂತಹ ಬುದ್ಧಿವಂತರು ನೋಡಿ, ಈ ಕೈನ ಹಸ್ತದ ಹಿಂದೆ ಎಂತಹ ಮರ್ಮ ಅಡಗಿದೆ ನೋಡಿ. ಕಾಂಗ್ರೆಸ್ ಪಕ್ಷದವರು ಈ ಹಸ್ತವನ್ನು ಯಾಕೆ ಗುರುತನ್ನ ಇಟ್ಕೊಂಡಿದ್ದಾರೆ ಅನ್ನುವುದರ ಹಿಂದೆ ಇನ್ನೂ ಒಂದು ವಿಷಯ ಇದೆ. ಅದನ್ನ ಇವಾಗ ಚರ್ಚೆ ಮಾಡುವಂತಹ ಸಮಯ ಅಲ್ಲ. ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಏನದು ರಾಜಕೀಯ ಬಾವುಟ ಆಗಿರುವಂತಹ ಬಾವುಟದ ವಿಚಾರಕ್ಕೆ ಬಂದ್ಬಿಡೋಣ. ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ನೋಡಿದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಸುಮ್ಮನೆ ಹಾಗೆ ಯೋಚನೆ ಮಾಡಿ. ಕಾಂಗ್ರೆಸ್ ಪಕ್ಷದ ಬಾವುಟ ಹೇಗಿದೆ? ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ಹಸ್ತದ ಚಿತ್ರ ಇದೆ. ಏನ್ ನೆನಪಾಗುತ್ತೆ? ನಮ್ಮ ಬಾವುಟ ನೆನಪಾಗುತ್ತೆ ತಾನೆ? ನಮ್ಮ ರಾಷ್ಟ್ರದ ಬಾವುಟ ನೆನಪಾಗುತ್ತೆ ತಾನೆ? ಇವಾಗ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡಿದ್ದಾರೆ? ಕೇಸರಿ, ಬಿಳಿ, ಹಸಿರುವಿನ ನಡುವೆ ಹಸ್ತದ ಗುರುತನ್ನ ಇಟ್ಕೊಂಡಿದ್ದಾರೆ. ಸರಿನಪ್ಪ, ನಾಳೆಗೆ ನಾನು, ನೀವು ಒಂದು ಆಟೋ ಚಿತ್ರನೋ, ಒಂದು ಬಸ್ಸಿನ ಚಿತ್ರನೋ, ಒಂದು ಕಾರಿನ ಚಿತ್ರನೋ ಹಾಕೊಳ್ಬೋದಲ್ವಾ? ಬಳಕೆಯನ್ನ ಮಾಡ್ಕೊಳ್ಬೋದಲ್ವಾ? ಖಂಡಿತವಾಗಿಯೂ ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಬಳಕೆಯನ್ನ ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ರೆ 1971 ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅನ್ನೋದೇನಿದೆ, ಅಂದ್ರೆ ಧ್ವಜ ನೀತಿ ಸಂಹಿತೆ ಅಂತ ಇದೆ. ಅದರ ಪ್ರಕಾರವಾಗಿ ನಾವು ನಮ್ಮ ರಾಷ್ಟ್ರ ಧ್ವಜವನ್ನ ಯಾವುದೇ ಕಾರಣಕ್ಕೂ ಮಾಡಿಫೈ ಮಾಡಂಗಿಲ್ಲ. ಮಾಡಿಫೈ ಮಾಡಿದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಯಾವ ರೀತಿಯಾಗಿರ್ಬೇಕು ನಮ್ಮ ರಾಷ್ಟ್ರ ಧ್ವಜ? ಕೇಸರಿ, ಬಿಳಿ, ಹಸಿರು, ಅದರ ನಡುವಲ್ಲಿ ಅದು 3:2 ನಲ್ಲೇ ಇರಬೇಕು. ನಡುವಲ್ಲಿ ನಾವು ನ್ಯಾವಿ ಬ್ಲೂ ಅಂತ ಏನ್ ಹೇಳ್ತೀವಿ, ಆ ಬಣ್ಣದ್ದು ಅಶೋಕ ಚಕ್ರ 24 ಗೆರೆಗಳೇ ಇರಬೇಕು, ಒಂದು ಗೆರೆನೂ ಮಿಸ್ ಆಗೋಗಿಲ್ಲ. ಆ ರೀತಿಯಾಗಿ ನಮ್ಮ ರಾಷ್ಟ್ರ ಧ್ವಜ ಇರಬೇಕು. ಇಂತಹ ನಮ್ಮ ರಾಷ್ಟ್ರ ಧ್ವಜದ ಮಧ್ಯದಲ್ಲಿ ಹಸ್ತದ ಗುರುತನ್ನ ಹಾಕೊಂಡಿದ್ದಾರೆ ಅಂತಂದ್ರೆ ಇದು ತಪ್ಪಲ್ವಾ?
ಕೆಲವೊಂದಷ್ಟು ಜನ ಹೇಳ್ಬೋದು ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ಬುದ್ಧಿವಂತರಿಗೇನು ಕಡಿಮೆ ಏನಿಲ್ಲ, ಅತಿ ಬುದ್ಧಿವಂತರಿದ್ದಾರೆ ಅಂತವ್ರು ಬುದ್ಧಿವಂತರಿಗೆ ಉತ್ತರ ಕೊಡೋಕೆ ಅಂತಾನೆ ನಾವಿದ್ದೀವಿ. ಅವ್ರು ಹೇಳ್ಬೋದು ಏನದು ಬ್ಲಾಕ್ ಕೋಡ್ ಆಫ್ ಇಂಡಿಯಾ ಬಂದಿದ್ದು 1971 ನಲ್ಲಿ. ಆದ್ರೆ 1971 ಬಿಫೋರೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಇತ್ತು. ಕಾಂಗ್ರೆಸ್ ಪಕ್ಷದ ಏನದು ಬಾವುಟ ಇತ್ತು. ನಾವು ಸ್ವತಂತ್ರ ಹೋರಾಟದಲ್ಲೆಲ್ಲ ನಾವು ಈ ಬಾವುಟವನ್ನ ಬಳಕೆನ ಮಾಡಿದ್ದೀವಿ. ಹಾಗಾಗಿ ನಮ್ಮ ರಾಜಕೀಯ ಪಕ್ಷವಾಗಿ ಇದೇ ಬಾವುಟವನ್ನ ನಾವು ಬಳಕೆನ ಮಾಡ್ತಿದೀವಿ ಅಂತ ಹೇಳ್ಬೋದು. ಅಪ್ಪಟ ದೇಶಭಕ್ತರಲ್ವೇನ್ರಯ್ಯ ನೀವು? ದೇಶಭಕ್ತರು ತಾನೇ. ಬ್ಲಾಕ್ ಕೋಡ್ ಆಫ್ ಇಂಡಿಯಾ ಬಂದಾದ್ಮೇಲೆ ಬದಲಾಯಿಸ್ಕೋಬಹುದಾಯ್ತು ತಾನೆ ರಾಜಕೀಯ ಪಕ್ಷದ ಒಂದು ಇದನ್ನ ಪಕ್ಷದ ಬಾವುಟವನ್ನ. ಯಾಕೆ ಬದಲಾಯಿಸ್ಕೊಳ್ಳಿಲ್ಲ? ಯಾಕೆ ಬದಲಾಯಿಸ್ಕೊಳ್ಳಿಲ್ಲ? ನಾಳೆ ಒಂದು ದಿನ ಯಾವನ ಇನ್ನೊಂದು ಹಾಕ್ತಾನೆ. ಹಾಕ್ಬೋದಾ? ಬೇರೆಯವ್ರನ್ನು ಬಳಕೆನೆ ಮಾಡ್ಕೊಳ್ಬೋದಾ? ನಾನು ನಮ್ಮನೇಲಿರುವಂತಹ ಯಾವುದೋ ಒಂದು ದೇವ್ರ ಫೋಟೋ ಹಾಕ್ತೀನಿ. ನೀವು ಮಾತ್ರ ಹಸ್ತದ ಗುರುತು ಹಾಕೊಳ್ಬೋದಂತೆ, ಬೇರೆಯವ್ರ ಬಳಕೆನ ಮಾಡಬಾರ್ದಂತೆ. ಇದ್ಯಾವುದ್ರಿ ಈ ರೀತಿಯಾಗಿ? ಸರಿ, ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಾರೆ, ನನ್ನ ಫ್ರೆಂಡ್ ವಿಕ್ಟೋರಿಯಾ ಅಂತ ಒಬ್ಳಿದ್ದಾಳೆ. ಅವಳು ಹಿಂಗೆ ಪ್ರಶ್ನೆಯನ್ನ ಮಾಡಿದ್ಲು ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ನೋಡಿ. ನ್ಯಾಷನಲ್ ಫ್ಲಾಗ್ ಅಲ್ವಾ, ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಲ್ವಾ ಅಂತ ಅಂದ್ಬಿಟ್ರೆ, ಯಾರೋ ಒಬ್ಬ ಫಾರಿನರ್ ಬರ್ತಾನೆ ಫಾರಿನಿಂದ ಇಂಡಿಯಾಗೆ, ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ನೋಡ್ಬಿಟ್ಟು ಇದೇ ಅಲ್ವಾ ರಾಷ್ಟ್ರಧ್ವಜ ಅಂತಂದ್ರೆ ಯಾರಿಗ್ರಿ ಅವಮಾನ ಆಗುತ್ತೆ? ಯಾರಿಗ ಅವಮಾನ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅಥವಾ ಯಾರೋ ಒಬ್ಬ ಇನ್ಫ್ಲೂಯೆನ್ಸರು ಲಕ್ಷ ಲಕ್ಷ ಕೋಟಿ ಕೋಟಿ ಗಟ್ಟಲೆ ಇದು ಫಾಲೋವರ್ಸ್ ಇಟ್ಕೊಂಡಿರ್ತಾನೆ, ಅಂತವನು ಕಾಂಗ್ರೆಸ್ ಪಕ್ಷದ ಬಾವುಟವನ್ನೇ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟ. ಅದನ್ನ ಇಡೀ ಪ್ರಪಂಚ ನೋಡ್ಬಿಡ್ತು. ಅವಾಗ ಯಾರಿಗ್ರಿ ಅವಮಾನ ಆಗೋದು? ಆ ರಸ್ತೆಗಳಲ್ಲಿ ನೋಡಿದಿರೇನ್ರಿ, ಆ ಕೇಸರಿ ಬಿಳಿ ಹಸಿರು ಬಿದ್ದಿರುವಂತಹ ಬಾವುಟ ಹೆಂಗ್ ಬಿದ್ದಿಟ್ಟಾಡ್ತಿರ್ತವೆ ಅಂತ ಅಂದ್ಬಿಟ್ಟು. ಅದ್ರ ಮಧ್ಯದಲ್ಲಿ ಅಶೋಕ ಚಕ್ರ ಒಂದಿಲ್ಲ ಅಷ್ಟೇನೆ, ಇನ್ನೆಲ್ಲ ಇದೆ. ನಮ್ಮ ರಾಷ್ಟ್ರ ಧ್ವಜಕ್ಕೆ ಏನ್ ಸಿಗ್ಬೇಕೋ ಎಲ್ಲ ಇದೆ. ನಮ್ಮ ರಾಷ್ಟ್ರ ಧ್ವಜಕ್ಕೆ ಆ ಮಟ್ಟದಲ್ಲಿ ಗೌರವವನ್ನು ಕೊಡ್ತೀವಿ. ಆ ಮಟ್ಟದಲ್ಲಿ ಗೌರವವನ್ನು ಕೊಟ್ಟು ಎಲ್ಲ ನೋಡ್ಕೊಂಡ್ರು ರಸ್ತೆಯಲ್ಲಿ ಬಿದ್ದಿಟ್ಟು ಆಡ್ತಿರ್ತವೆ. ಹೇಳ್ತಿಲ್ವಾ? ಅಶೋಕ ಚಕ್ರ ಒಂದು ಮಾತ್ರ ಇರೋದಿಲ್ಲ, ಇನ್ನೆಲ್ಲ ಇರ್ತವೆ. ಇದು ತಪ್ಪಲ್ವಾ? ದೇಶಭಕ್ತ ಪಕ್ಷ, ಸ್ವತಂತ್ರ ತಂದು ಕೊಟ್ಟಂತಹ ಪಕ್ಷ. ನೋಡಿ ಕಾಂಗ್ರೆಸ್ ಪಕ್ಷದವರ ರಾಜಕೀಯಗಳು ಯಾವ ರೀತಿಯಾಗಿದ್ದಾವೆ ಅಂತಂದ್ಬಿಟ್ಟು. ಮೊದಲು ಇವರ ಪಕ್ಷದ ಗುರುತಿದ್ದು ಹಸು. ಹಸುವಿನ ಹಾಲನ್ನೆಲ್ಲ ಇಂದಿರಮ್ಮನೆ ಕುಡ್ಕೊಂಡು ಖಾಲಿಯಾಗಿ ಹೋಗ್ಬಿಡ್ತೇನೋ. ಅದಕ್ಕೆ ಈಗ ಕೈ ತಂದ್ಬಿಟ್ಟಿದ್ದಾರೆ. ಈಗ ಕೈ ತಂದ್ಬಿಟ್ಟು ಬಸವಾಸುರನ ರೀತಿಯಾಗಿ ಎಲ್ಲರ ಮೇಲೆ ಕೈ ಇಟ್ಕೊಂಡ್ ಬರ್ತಾ ಇದ್ದಾರೆ. ನಿಮ್ಗೆ ಅಷ್ಟೂನು ಚುನಾವಣಾಧಿಕಾರಿಗಳಿಗೆ ನಾವು ಕೇಳುವಂತಹದ್ದು, ಇದನ್ನ ಹೇಗೆ ಮಾಡ್ತೀರಾ? ಅದನ್ನ ನೀವು ಸರಿಯಾಗಿ ಉತ್ತರವನ್ನ ನೀಡಬೇಕು. ಹಾಗೆ ಕಾಂಗ್ರೆಸ್ ಪಕ್ಷದವ್ರು ಕೇಳೋದು, ನಿಮ್ಗೆ ದೇಶಭಕ್ತಿ ಅನ್ನೋದಿತ್ತು ಅಂತಾರೆ, ಮೊದಲು ನೀವು ರಾಷ್ಟ್ರಧ್ವಜವನ್ನ ತೆಗೆದು ಹಾಕ್ಬಿಟ್ಟು ರಾಷ್ಟ್ರಧ್ವಜವನ್ನ ಹೋಲುವಂತಹ ಬಾವುಟವನ್ನ ತೆಗೆದುಹಾಕಿ ನಿಮ್ಗೆ ಸಪರೇಟ್ ಯಾವ್ದಾದ್ರು ಬಳಕೆಯನ್ನ ಮಾಡ್ಕೊಳ್ಳಿ. ನಮ್ಮ ಮೇಲೆ ಕೇಸ್ ಆಗ್ಬಿಡ್ತದೆ. ರಾಷ್ಟ್ರ ಧ್ವಜದ ಮಧ್ಯದಲ್ಲಿ ಏನಾದ್ರು ತಗೊಂಬಂದ್ರೆ, ದೇಶಭಕ್ತ ಸ್ವಾತಂತ್ರ್ಯ ತಂದು ಕೊಟ್ಟಂತಹದಂತೆ. ಇದನ್ನ ನಾನು ವಿವರಿಸಿ ಹೇಳಲೇಬೇಕಾಗಿತ್ತು ಇವತ್ತು. ಅದಕ್ಕಾಗೇನೆ ವಿಡಿಯೋ ಮಾಡಿದ್ದು. ಈ ರೀತಿಯಾಗಿ ಯಾರು ಯೋಚನೆಯನ್ನ ಮಾಡೋದಿಲ್ಲ. ಕೆಲವೊಂದಷ್ಟು ಜನ ಅನ್ಕೊಳ್ಬೋದು ನೀವುಗಳು, ಏನಪ್ಪ ಶೆಟ್ರು ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ ಅಂತ. ಇವ್ರ ಬಂಡವಾಳಗಳು ಇನ್ನೂ ತುಂಬಾ ಇದಾವೆ ಕಾಂಗ್ರೆಸ್ ಪಕ್ಷದ್ದು. ನಿಮ್ಗಳ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ ಇವ್ರುಗಳ್ದು. ಇನ್ನು ಅರ್ಥ ಮಾಡಿಸ್ತೀನಿ ಹೋಗ್ತಾ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.